ಎಲ್ಲರಿಗೂ ಮಿಸ್ಟರ್ ಅಂಡ್ ಮಿಸ್ಸಸ್ ಅಂಬಾ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಬಾಯ್ಲ್ಡ್ ಎಗ್ಗಲ್ಲಿ ಕುತ್ತು ಪರೋಟ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಇಲ್ಲಿ ಮೊದಲಿಗೆ ನಾನು 2 ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದಕ್ಕೆ 1 ಕಾಯಿ ಮೆಣಸು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಮತ್ತು 2 ಈರುಳ್ಳಿನ ಸಪ್ರೇಟಾಗಿ ಸ್ಲೈಸಸ್ ಆಗಿ ಕಟ್ ಮಾಡಿ ಇಟ್ಟಿದ್ದೇನೆ. ಮತ್ತು 5 ಮೊಟ್ಟೆನ ಸಪ್ರೇಟಾಗಿ ಬೇಯಿಸಿಟ್ಕೊಂಡಿದ್ದೇನೆ. ಇಲ್ಲಿ ನಾನು 10 ರಿಂದ 14 ಪರೋಟಗಳನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ. ಮತ್ತು ಫ್ರೈ ಮಾಡ್ತಾ ಇದ್ದೇನೆ. ನೋಡ್ಬೋದು ನೀವು ಎಷ್ಟು ಫ್ರೈ ಆಗಬೇಕು ಅಂತ ಹೇಳಿ. ತುಂಬ ಜಾಸ್ತಿ ಫ್ರೈ ಮಾಡಬೇಡಿ, ಅಂದರೆ ಒಂದು ಮೀಡಿಯಮ್ ಫ್ರೈ ಇರಲಿ. ಮತ್ತು ಅದನ್ನು ಕಟ್ ಮಾಡಬೇಕಾಗ್ತದೆ, ಮತ್ತು ಅದು ಗಟ್ಟಿ ಆಗ್ತದೆ. ಅದಕ್ಕೋಸ್ಕರ ಇವಾಗ ಆಯಿಲ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇವೆ. ಅದೆಲ್ಲ ಆದಮೇಲೆ ಫ್ರೈ ಮಾಡ್ಕೊಂಡು ಸೈಡ್ ಇಟ್ಕೊಳ್ಳಿ. ಒಂದು ಪಾತ್ರೆ ತಗೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಅದಾದಮೇಲೆ ಒಗ್ಗರಣೆ ಸೊಪ್ಪನ್ನ ಅದಕ್ಕೆ ಫ್ರೈ ಮಾಡ್ಕೊಳ್ಳೋವಾಗ ಹಾಕ್ಕೊಳ್ಳಿ. ಈರುಳ್ಳಿನ ಜೊತೆಗೆ ಫ್ರೈ ಮಾಡ್ಕೊಳ್ಳಿ. ಇದೆರಡನ್ನು ಫ್ರೈ ಮಾಡ್ಕೊಳ್ಳಿ ಜೊತೆಗೆ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಕ್ಕೆ ನಾನು 1 ಟೇಬಲ್ ಸ್ಪೂನ್ ಜೀರಿಗೆನ ಆ್ಯಡ್ ಮಾಡ್ತಾ ಇದ್ದೇನೆ, ಮತ್ತು 1 ಟೇಬಲ್ ಸ್ಪೂನ್ ಅರಶಿನ ಪೌಡರ್ನ ಆ್ಯಡ್ ಮಾಡಿದ್ದೇನೆ. ಆಮೇಲೆ ಕಟ್ ಮಾಡಿದ್ದು ಮೆಣಸಿನ್ಕಾಯಿ ಮತ್ತು 2 ಟೊಮೆಟೊನ ಜೊತೆಗೆ ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ಈಗ ನಾನು ಮಟನ್ ಮಸಾಲನ ಯೂಸ್ ಮಾಡ್ತಾ ಇದ್ದೇನೆ, ಜಸ್ಟ್ ಫ್ಲೇವರಿಗೋಸ್ಕರ. ನೀವು ಮಟನ್ ಮಸಾಲನ ಯೂಸ್ ಮಾಡಬೇಕಂತ ಇಲ್ಲ, ಚಿಕನ್ ಮಸಾಲ ಕೂಡ ಯೂಸ್ ಮಾಡ್ಕೊಳ್ಬೋದು. ಇದು ಒಂದು ಟೇಬಲ್ ಸ್ಪೂನ್ ಅಷ್ಟು ನಾನು ಮೆಣಸಿನ ಹುಡಿನ ಹಾಕಿದ್ದೇನೆ. ಸ್ವಲ್ಪ ಜಾಸ್ತಿ ಸ್ಪೈಸ್ ಇಷ್ಟ ಆಗೋದಾದರೆ ನೀವು ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಮತ್ತು ಒಂದಿಷ್ಟು ಉಪ್ಪು, ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇನ್ನು ಪರೋಟಾನ ಫ್ರೈ ಮಾಡಿದ್ದು ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡ್ತಾ ಇದ್ದೇನೆ. ನೋಡಿ, ನಿಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಬೋದು. ನಾವಿಲ್ಲಿ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಿದ್ದೇವೆ. ಇವಾಗ ನೋಡಿ, ನಮ್ಮದು ಮಸಾಲ ಫ್ರೈ ಆಗಿದೆ, ಅದರಲ್ಲಿ ಆಯಿಲ್ ಬಿಡ್ತಾ ಇದೆ, ನೋಡ್ಬೋದು ನೀವು. ಅಷ್ಟು ಫ್ರೈ ಆಗಬೇಕು. ಆವಾಗ ನೀವು ಅದಕ್ಕೆ 2 ಹಸಿ ಮೊಟ್ಟೆಯನ್ನು ಹಾಕ್ಕೊಳ್ಳಿ, ಮತ್ತು ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳಿ. ಇದು ಆಪ್ಷನಲ್, ಹಸಿ ಮೊಟ್ಟೆ ಹಾಕ್ಕೊಳ್ಳೋದು. ನಿಮಗೆ ಬೇಕಾದರೆ ಹಾಕೋಬೋದು, ಸ್ವಲ್ಪ ಗ್ರೇವಿ ಜಾಸ್ತಿ ಆಗುತ್ತೆ, ಮಿಕ್ಸ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಅಂತ ನಾವು ಹಾಕ್ಕೊಂಡಿರೋದು. ಮಿಕ್ಸ್ ಮಾಡ್ತಾ ಇರಿ. ಅದಾದಮೇಲೆ ಬಾಯ್ಲ್ ಮಾಡಿ ಇಟ್ಕೊಂಡಿರೋಂಥ 5 ಮೊಟ್ಟೆನ ಚಿಕ್ಕದು ಪೀಸ್ ಮಾಡಿ ಅದಕ್ಕೆ ಸೇರಿಸ್ಕೊಳ್ಳಿ. ನೋಡಿ, ನಾವು ಮೊಟ್ಟೆನ ಕಟ್ ಮಾಡಿ ಹಾಕ್ತಾ ಇದ್ದೇವೆ ಅದಕ್ಕೇನೆ. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ಅದಕ್ಕೆ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಕಟ್ ಮಾಡಿದ್ದು ಪರೋಟ ಏನಿದೆ ನೋಡಿ, ಅದನ್ನು ಇದೇ ಸೇಮ್ ಪಾತ್ರೆಯಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಸ್ಟವ್ ಬೇಕಾದರೆ ಆಫ್ ಮಾಡ್ಕೋಬೋದು, ಆಫ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೋದು, ಪ್ರಾಬ್ಲಮ್ ಇಲ್ಲ. ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದು ಕಂಪ್ಲೀಟಾಗಿ ಮಿಕ್ಸ್ ಆದಮೇಲೆ ಈ ರೀತಿ ಇರುತ್ತೆ. ಟೇಸ್ಟೂ ಚೆನ್ನಾಗಿ